ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಮಾಡೋ ಬೂತಾಯಿ ಮೀನು ಸಾರು ಮಾಡೋಣ ಬನ್ನಿ. ಬೂತಾಯಿ ಅಂದರೆ ಬೈಗೆ ಮೀನು ಸಾರು. ನಾನು ಕರಾವಳಿಯವಳಾಗಿರೋದ್ರಿಂದ ನಾನು ಬೂತಾಯಿ ಮೀನು ಅಂತ ಹೇಳ್ತೇನೆ. ಇಲ್ಲಿ ಕುಂದಾಪುರ ಸೈಡಲ್ಲಿ ನಾವು ಬೈಗೆ ಮೀನು ಅಂತೇಳಿ ಹೇಳ್ತೇವೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬೂತಾಯಿ ಮೀನು ಸಾರಿಗೆ ಬೇಕಾಗುವ ಸಾಮಗ್ರಿಗಳು ಎಂತ ಮತ್ತೊಂದು ವಿಷಯ ಏನಂದರೆ ಬೂತಾಯಿ ಮೀನು ತುಂಬ ರುಚಿಯಾಗಿ ಬರ್ತದೆ. ರುಚಿಯಾದ ಅಡುಗೆ ಒಂದಿಗೆ ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡೋಣ ಈ ಬೂತಾಯಿ ಸಾರು ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ ಬೇಕು, ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ. ಅದೇ ರೀತಿ ನಾವು ಕರಾವಳಿಯವರು, ನಮಗೆ ಮೀನು ಸಾರು ಇಲ್ಲದ್ರೆ ಊಟ ಸೇರೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನಾನು ಮಾತಾಡೋದಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಯಾಕಂದರೆ ನನಗೆ ಮೊಬೈಲಲ್ಲಿ ಅಷ್ಟು ಮಾತಾಡಿ ಗೊತ್ತಿಲ್ಲ, ಕ್ಷಮೆ ಇರಲಿ. ಏನಾದರೂ ತಪ್ಪು ಇದ್ದರೆ ಕ್ಷಮೆ ಇರಲಿ. ಈಗ ಬೈಗೆ ಮೀನನ್ನು ತೋರಿಸ್ತೇನೆ. ಇದು ಬೂತಾಯಿ ಅಂದರೆ ಬೈಗೆ. ಇದು 1 kg ಅಷ್ಟು ಮೀನು ತಗೊಬಂದಿದ್ದಾರೆ ನನ್ನ ಹಸ್ಬೆಂಡ್. ಮೀನಂತೂ ತುಂಬ ದೊಡ್ಡ ಸೈಜ್ ಇದ್ದಿತ್ತು. ಇದನ್ನು ನಾನೀಗ ಕ್ಲೀನ್ ಮಾಡಿ ತಗೊಬರ್ತೇನೆ. ಇದನ್ನು ನಾನು 2 ಪೀಸಾಗಿ 2 ತುಂಡು ಮಾಡ್ತೇನೆ, ಯಾಕಂದರೆ ದೊಡ್ಡದುಂಟು, ಇಡೀ ಹಾಕಿರೋ ಸಾರು ಅಷ್ಟೇನು ಒಳ್ಳೆ ಆಗೋದಿಲ್ಲ. ಈಗ ಮೊಟ್ಟೆ ಬರುವ ಸೀಸನ್, ಮೀನು ಒಳಗೆ ಮೊಟ್ಟೆ ಉಂಟು ಆಲ್ರೆಡಿ. ಒಳ್ಳೆ ಆಗ್ತದೆ. ಮೊಟ್ಟೆ ಇದ್ದ ಮೀನು ಸಾರು ಮಾಡಲಿಕ್ಕೆ ಟೇಸ್ಟ್ ಒಳ್ಳೆ ಆಗ್ತದೆ. ಸಾರು ತುಂಬ ರುಚಿಯಾಗಿ ಬರ್ತದೆ. ಫ್ರೈ ಮಾಡಂತ ಇಸ್ಕೊಂಡೆ, ಬೇಡ ಅಂತ ಆಯಿತು. ಈಗ ಸಾರಿಗೆ ಮೀನನ್ನು ತೊಳ್ಕೊಂಡು ತಗೊಬಂದೆ, ಕಟ್ ಮಾಡ್ಕೊಂಡು ತಗೊಬಂದೆ. ಈಗ ತೊಳೆಯದೆ ಈಗ ಇದನ್ನು ಎಜಿಡಿತ್ತಲ್ಲ, ಪೊಡಸಂತೆ ನಾವು ನಮ್ಮ ಭಾಷೆಯಲ್ಲಿ. ಇದನ್ನು ಹೋಗಲಿಕ್ಕೆ ನಾವು ಸ್ವಲ್ಪ ಕಲ್ಲುಪ್ಪು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದು ಮಾಡಬೇಕು, ಮಿಕ್ಸ್ ಮಾಡಿದಾಗ ಅದರಲ್ಲಿ ಎಜಿಡ್ ಅಂಶ ಅಂತ ಇರ್ತದೆ, ಪೊಡಸೆ ಅಂತ ಇರ್ತದೆ, ಅದು ಚೆನ್ನಾಗಿ ಕ್ಲೀನಾಗಿ ಹೋಗ್ತದೆ. ಅದಕ್ಕೋಸ್ಕರ ಅದರಲ್ಲಿ ಸಹ ಮೊಟ್ಟೆ ಇದ್ದಿತ್ತು. ಮೊಟ್ಟೆಯನ್ನು ನಾನು ಸಪ್ರೇಟ್ ತೆಗೆದಿಟ್ಟುಕೊಂಡಿದ್ದೇನೆ. ನೋಡಿ, ಇಲ್ಲಿ ತೋರ್ತಾ ಇದೆ ಮೊಟ್ಟೆ. ನಾನು ವೀಡಿಯೋ ಮಾಡ್ತಿದ್ದೆ, ಸ್ವಲ್ಪ ವೀಡಿಯೋ ಮೊಬೈಲ್ ಇಟ್ಕೊಂಡು ಕ್ರಾಸ್ ಆಯಿತು. ಮೊಟ್ಟೆ ಇದರಲ್ಲಿ ಸಹ ಕಪ್ಪು ಇರ್ತದೆ, ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ತಗೊಳ್ಬೇಕು. ಈಗ ಕ್ಲೀನ್ ಮಾಡಿದಂಥ ಮೀನಿಗೆ ಇನ್ನೊಂದು ಸಲ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಈ ಥರ ಮಾಡ್ತೇವೆ ಅಂದರೆ ಈ ಮೀನು ಸ್ಮೆಲ್ ಇತ್ತಲ್ಲ, ಈ ಪೊರಡು ಅಂಶ ಇತ್ತಲ್ಲ, ಅದು ನೀವು ಸಾರು ಕುದಿಸೋತ್ತಿಗೆ ಹಾಕೋತ್ತಿಗೆ ಆ ಬ್ಯಾಡ್ ಸ್ಮೆಲ್, ಮೀನಿದ ಕೆಲವು ಸ್ಮೆಲ್ ಇರ್ತದೆ, ಅದು ಬರೋದಿಲ್ಲ. ಹಾಗಾಗಿ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಈಗ ನಾವು ಸಾರಿಗೆ ಯಾವುದೆಲ್ಲ ಐಟಮ್ ಬೇಕು ನೋಡಿ, ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಬೇಕು, ನಾನು ಮಸಾಲೆ ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಅಷ್ಟರೊಳಗೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳುವ. ಸ್ವಲ್ಪ 5-10 ನಿಮಿಷ ಇದು ಮ್ಯಾರಿನೇಟ್ ಆಗಿರಲಿ. ಸ್ವಲ್ಪ ಉಪ್ಪು ಎಲ್ಲ ಹೇಳ್ಕೊಳ್ಳಿ. ಈಗ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಅದ ನಂತರ ನಾನು ಬೇವಿನ ಸೊಪ್ಪು ತಗೊಂಡಿದ್ದೇನೆ, ಜೀರಿಗೆ 1 ಟೇಬಲ್ ಸ್ಪೂನ್ ತಗೊಂಡು, ನಿಮ್ಮ ಅನುಸಾರವಾಗಿ ನೀವು ಐಟಮ್ ತಗೊಳ್ಳಿ. ಈಗ ನನ್ನ ಕ್ವಾಂಟಿಟಿ ನಾನು ತಗೊಳ್ತಿದ್ದೇನೆ. ಸ್ವಲ್ಪ ಓಂಕಾಳು, ಸ್ವಲ್ಪ ಸಾಸಿವೆ, 8 ಟೇಬಲ್ ಸ್ಪೂನ್ ಧನಿಯಾ ಅಂದರೆ ಕೊತ್ತಂಬರಿ, ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಕಾಳು ಮೆಣಸು, ಆನಂತರ 6-7-8ರಿಂದ ಬ್ಯಾಡಿಗೆ ಮೆಣಸು, ನನ್ನ ಖಾರಕ್ಕೆ ಅನುಗುಣ ತಗೊಂಡಿದ್ದೇನೆ. ಇದಿಷ್ಟನ್ನು ನಾವು ತೆಂಗಿನೆಣ್ಣೆ ಹಾಕಿ ಹುರ್ಕೊಳ್ತಿದ್ದೇವೆ. ನೀವು ಹುರಿಯೋದೇ ಸಹ ಮಾಡ್ಬೋದು. ನಾನು ಇವತ್ತಿನ ಐಟಮ್ ಹುರ್ಕೊಂಡು ಮಾಡ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡು ಮಸಾಲೆ ಮಾಡುವಂತ ಇದ್ದೇನೆ. ಈಗ ಈ ತೆಂಗಿನಕಾಯಿಗೆ ನಾನು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಹಾಕ್ಕೊಂಡು ತಗೊಳ್ತೇನೆ. ಅರಿಶಿನ ಹುಡಿ ಹಾಕೊಳ್ಳುವ. ಈಗ ಅದಕ್ಕೆ ನಾವು ರುಬ್ಬಲಿಕ್ಕೆ ಸ್ವಲ್ಪ 7-8 ಎಸಳು ಬೆಳ್ಳುಳ್ಳಿ, ನೆಲ್ಲಿಕಾಯಿ ಗಾತ್ರಷ್ಟು ಹುಣಸೆ ಹಣ್ಣು, ಆನಂತರ ಅರ್ಧ ತುಂಡು ಒಂದು ಈರುಳ್ಳಿ, ಅರ್ಧ ತುಂಡು ನಾವು ಅದನ್ನು ಈರುಳ್ಳಿ ಕಟ್ ಮಾಡಿಕೊಂಡು ಸಾರಿಗೆ ಹಾಕ್ಕೊಳ್ಬೇಕು. ಮತ್ತು ಅರ್ಧ ತುಂಡು ನಾವು ಮಿಕ್ಸಿಗೆ ಪದಾರ್ಥಕ್ಕೆ ಹಾಕ್ಕೊಳ್ಳುವ. ಈಗ ಇದಿಷ್ಟು ಐಟಮನ್ನು ನಾನು ಒಂದು ಬಾಣಲೆಯಲ್ಲಿ ಹುರ್ಕೊಂಡು ತಗೊಳ್ಳುವ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಇದು ಬಿಸಿಯಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ನಾನು. ಮಾತಾಡೋದು ಸ್ವಲ್ಪ ಸ್ಪೀಡ್ ಆಗ್ತಿರ್ಬೋದು, ಕ್ಷಮೆ ಇರಲಿ. ನಾನು ಮಾಡಿದ ವಿಡಿಯೋ ಸ್ವಲ್ಪ ಸ್ಪೀಡ್ ಆಯಿತು. ಹಾಗಾಗಿ ಈಗ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದೆ. ಈಗ ನಾನು ಮೊದಲಿಗೆ ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಾಕ್ತಿದ್ದೇನೆ. ಬ್ಯಾಡಿಗೆ ಮೆಣಸು ಹಾಕಿದೆ ನಾನು. ಇದು ಫಸ್ಟಿಗೆ ನಾವು ಹುರ್ಕೊಂಡು ತಗೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಳ್ಳುವ, ಇಲ್ಲದೆ ತುಂಬ ಹೈ ಫ್ಲೇಮಲ್ಲಿದ್ದರೆ ಇದು ಮೆಣಸು ಕಣ್ಟಿ ಹೋಗ್ತದೆ. ಅದಕ್ಕೋಸ್ಕರ ಈಗ ಇದೆಲ್ಲ ಇದನ್ನು ಮೆಣಸನ್ನು ಚೆಂದ ಮಾಡಿ ಹುರ್ಕೊಳ್ಳುವ. ಅದ ನಂತರ ಈಗ ನಾನು ಏನು ಪ್ಲೇಟಲ್ಲಿ ತೋರಿಸಿದ ಎಷ್ಟು ಇಂಗ್ರೀಡಿಯೆಂಟ್ಸ್ ಉಂಟು ಅದಷ್ಟವನ್ನು ಎಲ್ಲವನ್ನು ಅದಕ್ಕೆ ಹಾಕ್ತಿದ್ದೇನೆ. ಈಗ ಹಾಕಿ ಒಳ್ಳೆ ರೀತಿ ಹುರ್ಕೊಳ್ಳುವ. ಈ ಹುರಿಯೊತ್ತಿಗೆ ಅದರ ಪರಿಮಳನೇ ಬೇರೆಯೇ. ಎಂತ ಹೇಳ್ತೇವೆ, ಅದು ಹುರಿಯೊತ್ತಿಗೆ ಬೇಗ ಆಗಲಿ, ರಪ್ಪೊಂದು ಉಂಬು ಅಂತೇಳಿ ಆಗ್ತದೆ. ಈಗ ಎಲ್ಲ ಹುರ್ಕೊಂಡು ಆಯ್ತು. ಈಗ ನಾನು ಆಲ್ರೆಡಿ ತೆಗೆದಿಟ್ಟಂಥ ಮಸಾಲೆ ಉಂಟಲ್ಲ, ಹುರಿಯೋದಿಲ್ಲದ ಮಸಾಲೆನ ಅದಕ್ಕೆ ಹಾಕ್ತಿದ್ದೇನೆ. ಈಗ ತಣ್ಣಗಾಗಲಿ. ಇದನ್ನು ನಾನು ಗ್ರ್ಯಾಂಡರಲ್ಲಿ ರುಬ್ತಿದ್ದೇನೆ. ಯಾಕೆ ಗ್ರ್ಯಾಂಡರ್ ರುಬ್ತಿದ್ದೇನೆ ಅಂದರೆ ಗ್ರ್ಯಾಂಡರಲ್ಲಿ ರುಬ್ಬಿದಷ್ಟು ಮಸಾಲ ನೈಸ್ ಆಗ್ತದೆ, ಟೇಸ್ಟ್ ಬರ್ತದೆ. ನೀವು ಮಿಕ್ಸರ್ ಬೇಕಿದ್ರೆ ರುಬ್ಬೋದು, ಮಿಕ್ಸರ್ ನನಗೆ ಅಷ್ಟು ನೈಸ್ ಬರೋದಿಲ್ಲ. ಹಾಗಾಗಿ ನಾನು ಗ್ರ್ಯಾಂಡರ್ ಯೂಸ್ ಮಾಡ್ತಿದ್ದೇನೆ. ಗ್ರ್ಯಾಂಡರ್ ಕಲ್ಲನ್ನು ತೊಳ್ಕೊಂಡು ಇಟ್ಟಿದ್ದೇನೆ. ಈಗ ಇದಕ್ಕೆ ನಾನು ತಣ್ಣಗಾದಂಥ ನನ್ನ ಮಸಾಲೆಯನ್ನು ಈಗ ನೈಸ್ ಕಡಿಲಿಕ್ಕೆ ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಲಿಕ್ಕೆ ಹಾಕ್ಕೊಳ್ಳೋಣ. ತುಂಬ ನೀರಾದರೆ ರಪ್ಪ ನೈಸ್ ಆಗೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ. ತುಂಬ
ನೈಸಾಗಲಿ, ಪದಾರ್ಥ ನೈಸಾದಷ್ಟು ತಿನ್ನಲಿಕ್ಕೆ ತುಂಬ ರುಚಿ. ಅಂದರೆ ಮಸಾಲ ನೈಸಾದರೆ ನಮಗೆ ಒಳ್ಳೆ ಆಗ್ತದೆ ಅಂತ ಹೇಳ್ಕೊಂಡು ಈಗ ನೈಸ್ ಆಯಿತು, ರುಬ್ಬಿ ತೆಗೆದೆ. ಈಗ ಒಂದು ಪಾತ್ರೆಗೆ ತಗೊಳ್ತಿದ್ದೇನೆ ನಾನು. ಈಗ ನಾನು ಕ್ಯಾಮರಾ ಹಿಡಿದು ಸ್ವಲ್ಪ ರಾಂಗ್ ಆಗಿದೆ, ಕ್ಷಮೆ ಇರಲಿ. ಈಗ ಇದಕ್ಕೆ ಈ ಮೀನು ಸಾರಿನ ಪಾತ್ರೆಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಜಜ್ಜಿ ಸಾಕು, ನಾನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಆಗ ನಾವು ತಗೊಂಡಂಥ ಈರುಳ್ಳಿಯಲ್ಲಿ ಅರ್ಧ ತುಂಡು ಈರುಳ್ಳಿಗೆ ಸಾರಿಗೆ ಹಾಕ್ತಿದ್ದೇನೆ, ಉದ್ದ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು ಹಸಿಮೆಣಸನ್ನು ಉದ್ದ ಮಾಡಿ ಕಟ್ ಮಾಡಿ ತಗೊಂಡಿದ್ದೇನೆ. ಅದ ನಂತರ ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹದ ಮಾಡ್ಕೊಳ್ಳಿಕ್ಕೆ ನೀರು ಹಾಕಿದ್ದೇನೆ. ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಮನೆಯಲ್ಲಿ ದಪ್ಪ ಬೇಕು, ತಿಕ್ನೆಸ್ ಬೇಕು ಅಷ್ಟು. ನನ್ನ ಮನೇಲಿ ಇಷ್ಟು ತಿಕ್ನೆಸ್, ಅದನ್ನ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಳ್ಳಿ. ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವೆ ಮೀನಿಗೆ, ಅದರಲ್ಲಿ ಸಹ ನಾವು ಉಪ್ಪು ಹಾಕಿದ್ದೇವೆ. ಸೊ ಆದ ನಂತರ ಈಗ ನಾನು ಕುದಿಲಿಕ್ಕೆ ಇರ್ತಿದ್ದೇನೆ. ಮೀನು ಸಾರು ಒಳ್ಳೆ ರೀತಿ ಕುದೀತಿದೆ, ಮಸಾಲೆ ಕುದಿಬೇಕು. ಕುದ ನಂತರ ನಾನೀಗ ಮ್ಯಾರಿನೇಟ್ ಮಾಡಿಟ್ಟಂಥ ಮೀನನ್ನು ಒಂದೊಂದಾಗಿ ಬಿಡ್ತಿದ್ದೇನೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ಮೆಲ್ಲನೆ ಬಿಡಿ, ಯಾಕಂದರೆ ಸ್ಪೀಡ್ ಹಾಕೋದ್ರಿಂದ ಮಸಾಲೆ ಬಿಸಿ ಇರೋದ್ರಿಂದ ಕೈಗೆ ಸೀರ್ಲಿಕ್ಕುಂಟು. ಈಗ ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಸಾಲೆಯನ್ನು ಕುದಿಲಿಕ್ಕೆ ಬಿಡ್ತೇನೆ. ಬೂತಾಯಿ ಮೀನಂದರೆ ಅಷ್ಟು ಒಳ್ಳೆ ಉಂಟು, ಯಾಕಂದರೆ ಮೀನು ಮಾಡೋತ್ತಿಗೆ ಒಳ್ಳೆ ಪಸೆ ಬಿಡ್ತಿತ್ತು. ನಾನು ಮೊಟ್ಟೆ ಸಹ ಒಳ್ಳೆ ಹಾಕಿದ್ದೇನೆ. ಸೊ ಮೀನು ಸಾರಿಗೆ ಮೀನು ಮೊಟ್ಟೆ ಹಾಕಿದ್ರೆ ಇನ್ನೂ ಟೇಸ್ಟ್ ಒಳ್ಳೆ ಬರ್ತದೆ. ನೀವು ನೋಡ್ಬೋದು ಫ್ರೆಂಡ್ಸ್, ಈಗ ಕುದಿಲಿಕ್ಕೆ ಬಿಡ್ತಿದ್ದೇನೆ. ಸಾರು ಒಳ್ಳೆ ರೀತಿ ಕುದಿ ಬರಲಿ. ಒಂದು ನೋಡಿ, ಈಗ ಒಳ್ಳೆ ರೀತಿ ಕುದಿ ಬಂತು ನೋಡಿ, ನಿಮಗೆ ತೋರ್ಬೋದು ವೀಡಿಯೋದಲ್ಲಿ. ಸೈಡಲ್ಲೆಲ್ಲ ಮಸಾಲೆ ಅಂಶ ಎಲ್ಲ ಅಂದರೆ ಪಸೆ ಅಂಶ ಬಿಟ್ಟಿದೆ, ಮೀನು ಅಷ್ಟು ರುಚಿಯಾಗಿತ್ತು. ಇದನ್ನು ನೀವು ಇಟ್ಟಲ್ಲ, ಬಿಸಿ ಅನ್ನ, ಆಮೇಲೆ ಎಂತ ಹೇಳ್ತಾರೆ ತೆಳ್ಳನ ದೋಸೆ, ಇದಕ್ಕೆಲ್ಲ ಹಾಕಿ ತಿನ್ಬೋದು. ಸೂಪರ್ ಕಾಂಬಿನೇಷನ್. ಬೂತಾಯಿ ಮೀನು ಸಾರು ಕರಾವಳಿ ಸ್ಟೈಲಿನ ಸಖತ್ತು ರುಚಿ. ವಿಡಿಯೋ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ಧನ್ಯವಾದಗಳು.